ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಮೊನ್ನೆ ಆಚೆ ಹೋಗಿದ್ವಿ. ಇದೇ ಥರ ನಮ್ಮದು ಇನ್ನೊಂದು ಯೂಟ್ಯೂಬ್ ಚಾನಲ್ಗೆ ವೀಡಿಯೋ ಮಾಡ್ಕೊಂಬರೋಣ ಒಂದು ದೇವಸ್ಥಾನದ್ದು ಅಂತ ಹೇಳ್ಬಿಟ್ಟು ಯಾರೋ ಇನ್ಫಾರ್ಮೇಷನ್ ಕೊಟ್ಟರು. ಈ ದೇವಸ್ಥಾನಕ್ಕೆ ಹೋಗಿ ಚೆನ್ನಾಗಿರುತ್ತೆ ವೀಡಿಯೋಸು ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿರೋದೇನಪ್ಪ ಅಂತಂದರೆ ಪವಾಡಗಳಿರುವಂತಹ ದೇವಸ್ಥಾನಕ್ಕೆ ಹೋಗೋಣ, ಇತಿಹಾಸ ಇರುವಂಥ ದೇವಸ್ಥಾನಕ್ಕೆ ಬೇಡ ಅಂಥೇಳಿ. ಬಟ್ ಅವ್ರು ನಮ್ಮನ್ನು ಕಳಿಸಿರೋದು ಇತಿಹಾಸ ಇರುವಂತಹ ದೇವಸ್ಥಾನಕ್ಕೆ. ಶೂಟ್ ಏನೋ ಮಾಡಿದ್ವಿ, ಒಳಗಡೆ ಏನಾದರೂ ಪವಾಡಗಳು ಆ ಥರ ಏನಾದರೂ ಇದ್ದರೆ ದೇವ್ರದ್ದು ಮಾಡೋಣ ಅಂಥೇಳಿ. ಬಟ್ ಅಷ್ಟೊಂದು ಏನೂ ಇರಲಿಲ್ಲಾಗಿತ್ತು. ಬಟ್ ಈ ವಿಡಿಯೋ ನೋಡಿದ ತಕ್ಷಣ ನನ್ನ ಮೈಂಡಿಗೆ ಬಂದಿರೋದು ಹಂಪಿ. ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಹಂಪಿ ಅದೇ ಥರ ಇತ್ತು ಈ ದೇವಸ್ಥಾನ. ನೋಡಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಾನು ಶೂಟ್ ಏನೋ ಮಾಡಿಬಿಟ್ಟೆ. ಅಗೇನ್ ಮತ್ತೆ ಡಿಲೀಟ್ ಮಾಡೋಕ್ಕೆ ನಂಗೆ ಮನಸ್ಸಾಗಲಿಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ ನನ್ನ ಚಾನಲ್ಗಾದರೂ ಹಾಕ್ಕೊಳ್ಳೋಣ, ಒಬ್ಬರು ಇಬ್ಬರು ನೋಡಲಿ ವೀಡಿಯೋಸ್ನ ಅಂತ ಹೇಳ್ಬಿಟ್ಟು ಇದು ಮಾಡಿರೋದು. ನನಗೆ ತುಂಬಾ ಇಷ್ಟ ಆಯಿತು ಈ ದೇವಸ್ಥಾನ. ಬಟ್ ಎಲ್ಲ ಡೆಮಾಲಿಷ್ ಆಗಿದೆ. ಹೆಚ್ಚು ಇದು ಗೌರ್ಮೆಂಟ್ ಅಂಡರಲ್ಲಿದೆ, ಹೆಚ್ಚು ಡೆಮಾಲಿಷ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಅಪಾಯಿಂಟ್ ಮಾಡಿಬಿಟ್ಟು ಇಬ್ಬರನ್ನ ಲೇಡಿನ ಅಲ್ಲಿ ಇರಿಸಿದ್ದಾರೆ. ಅವ್ರಿಗೆ ಒಬ್ಬೊಬ್ರಿಗೆ 25,000 ರೂಪಾಯಿ ಸ್ಯಾಲ್ರಿ. ನನಗೆ ತುಂಬಾ ಇಷ್ಟ ಆಯಿತು. ಬಟ್ ಅದೇ ಥರ ನೋಡಿ ಕೂಡ ಬೇಜಾರಾಯಿತು. ಅಂದರೆ ಕಟ್ಟೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ, ಈ ಥರ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರಲ್ಲಪ್ಪ ಅಂಥೇಳಿ. ಅದು ಎಷ್ಟು ಜನಗಳ ಪರಿಶ್ರಮ ಇರುತ್ತೆ ಹೇಳಿ ನೋಡೋಣ. ಆ ಥರ ಕಟ್ಟಬೇಕು ಅಂತಂದರೆ ತುಂಬ ಜನಗಳ ಪರಿಶ್ರಮ ಇರುತ್ತೆ. ಒಡೆಯೋದಕ್ಕೆ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಸಾಕು. ತುಂಬ ಬೇಜಾರಾಯಿತು. ಆ್ಯಕ್ಚುಲಿ ಇದು ನೋಡಿದ ತಕ್ಷಣ ಡಿಟ್ಟು ಹಂಪಿನೇ ನಂಗೆ ನೆನಪಾಯಿತು. ನೀವು ಹಂಪಿ ನೋಡಲಿಲ್ಲ ಅಂತಂದರೆ ಈ ವಿಡಿಯೋ ನಿಮ್ಗೆ ಅರ್ಥ ಆಗೋಲ್ಲ. ಇವನ್ ಹಂಪಿ ನೋಡಿರೋರಾದರೆ ಹಾಂ ಹೌದು ಹಂಪಿ ಥರ ಇದೆ ಅಂತೇಳ್ಬಿಟ್ಟು ನೀವು ಅಂದ್ಕೊಂಡಿದ್ದೀರ. ಈ ಶಾಸನದಲ್ಲಿ ಬರೆದಿದ್ರು, ಬಟ್ ಅದು ನಂಗೆ ಅರ್ಥ ಆಗಲಿಲ್ಲ. ಅದು ಯಾವ ಮೋಸ್ಟ್ಲಿ ಹಳೆಗನ್ನಡ ಅಂತ ಹೇಳ್ತಾರಲ್ಲ, ಇದರಲ್ಲಿ ಬರೆದಿರ್ಬೋದು. ನಂಗೆ ಅಷ್ಟು ಓದೋಕ್ಕೆ ಬರಲಿಲ್ಲಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಗೊತ್ತಾ. ಒಳಗಡೆ ಕೂಡ ಹಾಗೆ ಇದೆ ಸೇಮ್. ಹಂಪಿ ಅಂದರೆ ನಮ್ಮೂರಿಂದ ಸ್ವಲ್ಪ ನಿಯರ್ ಆಗುತ್ತೆ. ನಿಯರು ಅಂದರೆ ಒಂದು 3 ತಾಸು ಆಗುತ್ತೆ. ಬಟ್ ಅವಾಗ ಹೋದಾಗ ನಾನು ಸುಮಾರು ಸರಿ ಹೋಗಿದ್ದೀನಿ ಹಂಪಿಗೆ. ಸೊ ಹಾಗಾಗಿ ನನಗೆ ಸಡನ್ನಾಗಿ ಹಂಪಿನೇ ನೆನಪಾಯಿತು. ಇದು ನೋಡಿ ಕೃಷ್ಣನ ದೇವರು ಅಂತೆ. ನಾನು ಈ ಥರ ಕೃಷ್ಣನ ದೇವರು ಉಡುಪಿಯಲ್ಲಿ ನೋಡಿರೋ ನೆನಪು. ಅಂದರೆ ಚಿಕ್ಕದಾಗಿತ್ತು. ಬಟ್ ಈ ಕೃಷ್ಣನ ಮೂರ್ತಿ ಯಪ್ಪ ಸ್ವಾಮಿ ಎಷ್ಟು ಚೆಂದ ಇದೆ ಗೊತ್ತಾ. ನನಗೆ ಆಚೆ ಕಡೆ ದೇವಸ್ಥಾನ ನೋಡಿ ತುಂಬ ಬೇಜಾರಿತ್ತು. ಬಟ್ ಒಳಗಡೆ ಕೃಷ್ಣ ನೋಡಿ ತುಂಬಾ ಖುಷಿ ಆಗೋಯಿತು. ಎಷ್ಟು ಹೈಟ್ ಇದೆ ವಿಗ್ರಹ, ತುಂಬಾ ಚೆನ್ನಾಗಿತ್ತು. ಅಂದರೆ ಹಳೆಯ ಕಾಲದ್ದು ವಿಜಯನಗರ ಸಾಮ್ರಾಜ್ಯವರು ಸ್ಥಾಪನೆ ಮಾಡಿದಂತಹ ವಿಗ್ರಹ. ಅಂದರೆ ಅಲ್ಲಿ ಆ ಹಂಪಿಗೂ ಮತ್ತು ಈ ಊರಿಗೂ ಆಲ್ಮೋಸ್ಟ್ ಸೇಮ್ ಡಿಫ್ರೆನ್ಸೇ, 3 hours ಆ ಥರ ಆಗುತ್ತೆ. ಇದು ಬಂದುಬಿಟ್ಟು ಕೂಡ್ಲಿಗಿ ಹತ್ತಿರ ಬರುತ್ತೆ. ಬಟ್ ಪರ್ಫೆಕ್ಟಾಗಿ ನನಗೆ ಊರು ಅಷ್ಟೊಂದು ನೆನಪಿಲ್ಲ. ಕೂಡ್ಲಿಗಿ ಹತ್ತಿರ ಬರುತ್ತೆ. ಊರು ಅಕಸ್ಮಾತ್ ನೆನಪಾದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅವಾಗಿನ ವಿಜಯನಗರ ಸಾಮ್ರಾಜ್ಯರು ಹಂಪಿ ಟೈಪೇ ದೇವಸ್ಥಾನ ಇಲ್ಲಿ ಏನಕ್ಕೆ ಕಟ್ಸಿದ್ದಾರೆ ಅಂಥೇಳಿ ಸ್ವಲ್ಪ ಥಿಂಕ್ ಮಾಡಿದ್ರೆ ನಮಗೆ ಯೋಚನೆ ಬರುತ್ತೆ. ಹೌದಲ್ವಾ, ಅಷ್ಟು ದೂರ ಬಂದು ಇಲ್ಲೇ ಏನಕ್ಕೆ ಈ ಗುಡಿ ಕಟ್ಸಿದ್ದಾರೆ, ಇಷ್ಟು ಕಲ್ಲಿನ ಇನ್ವೆಸ್ಟ್ಮೆಂಟ್ ಏನಕ್ಕೆ ಮಾಡಿದ್ದಾರೆ. ಹಂಪಿ ಥರನೇ ಇದೆಯಲ್ಲ ಈ ದೇವಸ್ಥಾನ ಅಂಥೇಳಿ. ಇದು ಗೌರ್ಮೆಂಟ್ ಅಂಡರಲ್ಲಿರೋದ್ರಿಂದ ಅಷ್ಟು ಜನ ಇರಲಿಲ್ಲಾಗಿತ್ತು. ಇನ್ನೊಂದು ಏನಪ್ಪ ಅಂದರೆ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ರು. ಅಂದರೆ ಅದಕ್ಕೆ ಅಂತಲೇ ಸ್ವಲ್ಪ ಜನನ ನೇಮಕ ಮಾಡಿದ್ದಾರೆ ಅವರು ಕೆಲಸಕ್ಕೆ ಅಂತಲೇ. ನಮ್ಮ ಮನೆಯವ್ರು ತೋರಿಸ್ತಾ ಇದ್ರು, ನೋಡಿ ಇಲ್ಲೆಲ್ಲ ಬರೆದಿದ್ದಾರೆ ಹಾಗೆ ಹೀಗೆ ಅಂತ ಇಟ್ಟು. ಅಲ್ಲಿದೆ ನೋಡಿ ಆಮೆ, ಹೀಗೆ ಮೂರ್ತಿ ಹತ್ರ ಆಮೆ ಇದ್ದರೆ ನಮ್ಮಮ್ಮ ಹೇಳ್ತಾಯಿದ್ರು ಆಮೆ ಇದ್ದರೆ ಲಕ್ಷ್ಮಿ ಇದು ಅಂತೆ. ಸೊ ಅಲ್ಲೆಲ್ಲೋ ನಿಧಿ ಇರುತ್ತೆ ಅನ್ನೋ ಗುರುತು ತೋರಿಸುತ್ತೆ ಅಂತ ಹೇಳ್ಬಿಟ್ಟು. ಐ ಡೋಂಟ್ ನೋ, ನಂಗೆ ಅಷ್ಟು ಗೊತ್ತಿಲ್ಲ. ಬಟ್ ನಮ್ಮ ಮನೇಲಿ ಹಳೆ ಕಾಲದವರು ಈ ಥರ ಆಧ್ಯಾತ್ಮದ ಬಗ್ಗೆ ತುಂಬ ಒಲವು. ಸೊ ಹಾಗಾಗಿ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ಆಮೆ ಚಿತ್ರ ಇದ್ದರೆ, ಲಕ್ಷ್ಮೀದು ಆನೆ ಚಿತ್ರ ಇದ್ದರೆ ನೋಡಿ ಇಲ್ಲೆಲ್ಲ ಇದೆ. ಆ ಥರ ಇದ್ದರೆ ಎಲ್ಲೋ ಒಂದು ಹತ್ರ ನಿಧಿ ಇರೋವಂತಹ ಜಾಗ ಸೂಚನೆ ಮಾಡುತ್ತಂತೆ.